ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 2ನೇ ತಾರೀಕು ಮಂಗಳವಾರ, ದ್ವಿತೀಯ ತಿಥಿ ಹಾಗೂ ಇಂದು ಮೂಲ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಕೇತು ಮೂಲ ನಕ್ಷತ್ರದ ಅಧಿಪತಿಯಾಗಿರೋದ್ರಿಂದ ಈ ಮೂಲ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಎಲ್ಲರಿಗೂ ಸ್ವಲ್ಪ ನಿಷ್ಠುರವಾದ ಹೆಚ್ಚಾಗಬಹುದು. ಮೇಷ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಬೇರೆಯವರೊಂದಿಗೆ ಸ್ವಲ್ಪ ನಿಷ್ಠುರವಾದ ಮುಂದುವರಿಯಬೇಕಾಗಿ ಬರಬಹುದು. ನಿಮಗೆ ಮನಸ್ಸಿಲ್ಲದಂತಹ ವಿಷಯಗಳಲ್ಲಿ ಬೇರೆಯವರು ನಿಮ್ಮ ಗಮನವನ್ನು ಸೆಳೆದಾಗ ನಿಮಗೆ ಸ್ವಲ್ಪ ಇರಿಟಬಿಲಿಟಿ ಅನ್ನೋದು ಬರಬಹುದು. ಹೀಗಾಗಿ ಇವತ್ತು ಸ್ವಲ್ಪ ಬೇರೆಯವರ ಬಗ್ಗೆ ಗಮನವನ್ನು ಹೆಚ್ಚಿಗೆ ಕೊಡಬೇಕು. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಬಹಳ ಕ್ಲೇಶಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ಯಾವುದೇ ರೀತಿಯ ಸಹಕಾರ ಪ್ರಾಪ್ತಿ ಆಗದೇ ಇರುವಂತಹ ದಿವಸ, ಕಷ್ಟಕರವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಲ್ಲೂ ಶತ್ರುಗಳು ಹಿಮ್ಮೆಟ್ತಾರೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಬೇಡ ಹಾಗೂ ಇನ್ವೆಸ್ಟ್ಮೆಂಟ್ ಇತ್ಯಾದಿ ಕೆಲಸಗಳಲ್ಲಿ ಇವತ್ತು ನಿಮ್ಮ ಪರವಾಗಿ ಯಾವುದೂ ನಡೆಯೋದಿಲ್ಲ. ಧನವನ್ನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭಗಳು ಬರಬಹುದು. ಸಿಂಹರಾಶಿಯವರಿಗೆ ತಾಯಿಯ ಆರೋಗ್ಯ, ನಿಮ್ಮ ಕುಟುಂಬದ ಸೌಖ್ಯ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಮನೆಯಲ್ಲಿ ನೀವು ಸೌಖ್ಯವಾಗಿರ್ಲಿಕ್ಕೆ ನಿಮ್ಮ ಸುಖ ಇದು ನಿಮಗೆ ಮುಖ್ಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪರಾಕ್ರಮದಿಂದ ಎಲ್ಲವನ್ನು ಗೆಲ್ಲುವಂತಹ ದಿವಸ. ಸಹೋದರರು ಕೂಡ ಸಹಕಾರಿಯಾಗಿ ಇರ್ತಾರೆ. ತುಲಾ ರಾಶಿಯವರಿಗೆ ಇಂದು ಸ್ವಲ್ಪ ನಿಮ್ಮ ಸಂಸಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹಣ ವ್ಯಯವಾಗಬಹುದು ಹಾಗೂ ಇವತ್ತು ನಿಮ್ಮ ಸುಖದ ಬಗ್ಗೆ ನೀವು ಹೆಚ್ಚಿನ ಯೋಚನೆಯನ್ನ, ಮುತುವರ್ಜಿಯ ಕಾಳಜಿಯನ್ನ ವಹಿಸಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ಇವತ್ತು ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ಬೇಗೆಗಳು ಇಂದು ಮಾಯವಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ವ್ಯಯಭಾವಕ್ಕೆ ಚಂದ್ರ ಬಂದಿರೋದ್ರಿಂದ ಮುಖ್ಯವಾದಂತಹ ಕೆಲವೊಂದು ಮಿತ್ರತ್ವಗಳಲ್ಲಿ ಒಡಕು, ಅಸಹಕಾರ ಇದನ್ನ ನೋಡ್ತೀರಿ. ಮನಸ್ಸಿಗೆ ಕ್ಲೇಶವಾಗತ್ತೆ. ಮುಖ್ಯ ಮೀಟಿಂಗ್ಗಳು, ಮಾತುಕತೆಗಳು ಇನ್ನು 2 ದಿನಗಳ ತನಕ ಖಂಡಿತವಾಗ್ಲೂ ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಬಂಧುಗಳಿಂದ ಮತ್ತು ಮಿತ್ರರಿಂದ ಹೇರಳವಾದಂತಹ ಧನಾಗಮದ ಅವಕಾಶಗಳನ್ನು ನೀವೀಗ ನೋಡಬಹುದು. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲೇ ಮುಳುಗಿ ಹೋಗಿರ್ತೀರಿ. ಆದರೂ ಕೂಡ ಮನೆಯವರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅನ್ನುವಂತಹ ಫೋನ್ ಕಾಲ್ಗಳು ಅವಾಗವಾಗ ಬಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ಮೀನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲಾ ತೊಂದರೆಗಳಿಗೂ ಪರಿಹಾರ ಈಗಲೇ ಪ್ರಾಪ್ತಿಯಾಗುತ್ತೆ. ಆದರೂ ಭಗವಂತನ ಆಶೀರ್ವಾದವಿಲ್ಲದೆ ಇದ್ಯಾವುದನ್ನು ಕೈಗೂಡೋದಿಲ್ಲ. ಹೀಗಾಗಿ ಧ್ಯಾನವನ್ನ ಮಾಡೋದನ್ನ ಮರೆಯಬಾರದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಭಗವಂತನ ಧಾಮವನ್ನು ಸೇರೋದರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.